ವಿದ್ಯಾರ್ಥಿ ಬದುಕಿಗೆ ಶ್ರದ್ಧೆ, ಸ್ವಯಂ ಶಿಸ್ತಿನ ಗುಣ ಮುಖ್ಯ. ಸುಜಾತ ಪೂಜಾರಿ. ಇಂಡಿ ವಿದ್ಯಾರ್ಥಿಗಳು ಓದುವ, ಬರೆಯುವ, ಜ್ಞಾನ ಬೆಳೆಸಿಕೊಳ್ಳುವ ಜೊತೆಗೆ ಬದುಕಿಗೆ ಅಗತ್ಯವಾದ ಮಾನವೀಯ ಮೌಲ್ಯ ಮತ್ತು ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದು ಇಂಡಿ ತಾಲೂಕು ಅಕ್ಷರದಾಸೋಹಾಧಿಕಾರಿ ಸುಜಾತ ಪೂಜಾರಿ ಹೇಳಿದರು. ಮಂಗಳವಾರದಂದು ತಾಲೂಕಿನ ಹಿರೇರೂಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದುವ ಜೊತೆಗೆ ಗುರುಭಕ್ತಿ, ಶ್ರದ್ಧೆ, ಆಸಕ್ತಿ, ಸ್ವಯಂ ಶಿಸ್ತಿನ ಗುಣಗಳನ್ನು ಮೈಗೂಡಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಸಾಗಬೇಕೆಂದು ಹೇಳಿದರು. ಸರ್ವಜ್ಞ ಕೆರಿಯರ್ ಅಕಾಡೆಮಿಯ ಸಂಸ್ಥಾಪಕ ನಾಗೇಶ್ ಹೆಗಡಿಯಾಳ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯ ನಾಗರಿಕರಾಗಲು ಸತತ ಪರಿಶ್ರಮ ಅಗತ್ಯ. ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ. ಅದನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ಅಂಕ ಪಡೆದು ಪಾಲಕರಿಗೆ ಹಾಗೂ ಶಾಲೆಗೆ ಒಳ್ಳೆಯ ಕೀರ್ತಿ ತರಬೇಕೆಂದು ಹಾರೈಸಿದರು. ಶಿಕ್ಷಕ ಸಂತೋಷ್ ಬಂಡೆ ಮಾತನಾಡಿ, ಗುರು ಹಿರಿಯರನ್ನು ಗೌರವಿಸುವ, ಪರಸ್ಪರ ಪ್ರೀತಿ, ಸ್ನೇಹ, ಸಹಬಾಳ್ವೆಯಿಂದ ಜೀವನ ಸಾಗಿಸುವ ಸಕಾರಾತ್ಮಕ ಚಿಂತನೆ, ಸಮಾಜ ಸೇವೆಯಂಥ ಜೀವನದ ಮೌಲ್ಯಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಕೆಬಿಎಸ್ ಎಸ್ಡಿಎಂಸಿ ಅಧ್ಯಕ್ಷ ಮಾಳಪ್ಪ ಪೂಜಾರಿ ಅಧ್ಯಕ್ಷತೆ ವಹಿಸಿದರು. ಕೆಜಿಎಸ್ ಎಸ್ಡಿಎಂಸಿ ಉಪಾಧ್ಯಕ್ಷ ಪರಶುರಾಮ ಹೊಸಮನಿ ವಿವಿಧ ವಿಭಾಗದಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಿದರು. ಮುಖ್ಯ ಶಿಕ್ಷಕ ಅದಿಲ್ ಪತಂಗಿ, ಶಿಕ್ಷಕಿ ಶ್ರದ್ಧಾ ಮಂಕಲಗ ವಾರ್ಷಿಕ ವರದಿ ವಾಚಿಸಿದರು. ಎಸ್ಡಿಎಂಸಿ ಸದಸ್ಯರಾದ ಕಾಶಿನಾಥ ದಳವಾಯಿ, ಪಡೆವ ನಡುವಿನ ಮನೆ, ಶಾಲುಬಾಯಿ ಸೈನ್ಯ ಸಾಕಳೆ, ಆರತಿ ಗುರನಾಳ, ಮುಖ್ಯ ಶಿಕ್ಷಕಿ ವಿವೈ ಪತ್ತಾರ ಹಾಗೂ ಶಿಕ್ಷಕರಾದ ಎಸ್ಎಂ ಪಂಚಮುಖಿ, ಸಾವಿತ್ರಿ ಸಂಗಮದ ಎಫ್ಎ ಹುರ್ತಿ, ಎಸ್ಡಿ ಬಿರಾದಾರ, ಎಸ್ಬಿ ಕುಲಕರ್ಣಿ, ಮಲ್ಲಮ್ಮ ಗಿರಣಿ ವಡ್ಡರ, ಸುಮಿತ್ರಾ ನಂದಗುಂಡ, ಸಾಂತೇಶ್ ಹಳಗುಣಕಿ, ಸುರೇಶ್ ದೊಡಾಳಿಯಾಕರ, ಜೆಸಿ ಗುಣಕಿ, ಎಸ್ಎನ್ ಡಂಗಿ, ಬಿಎಸ್ ಹೊಸೂರ, ಪ್ರಜ್ವಲ್ ಕುಲಕರ್ಣಿ ಸೇರಿದಂತೆ ಶಾಲಾ ಮಕ್ಕಳು ಭಾಗವಹಿಸಿದರು. ಶಿಕ್ಷಕ ಎಸ್ಆರ್ ಛಾಳೇತರ ಕಾರ್ಯಕ್ರಮ ನಿರ್ವಹಿಸಿದರು. ಏನು ಮಾಡಿದೆ ದ್ರಾವ್ಯ ವಸ್ತುಗಳು ಮೂರು ಸ್ಥಿತಿಯಲ್ಲಿ ಸ್ವಲ್ಪ ಎಡಭಾಗದಲ್ಲಿ ನಮ್ಮ ಹೃದಯದ ಗಾತ್ರ ನಮ್ಮ ಮುಂದೆ ನವಜಾತಿ ಶಿಶುಗಳ 20 ರಿಂದ 25 ಗ್ರಾಂ ಇರುತ್ತದೆ ಮತ್ತು ಮಹಿಳೆಯರಲ್ಲಿ ಹೃದಯ ತೂಕ 230 ರಿಂದ 280 ಗ್ರಾಂ ಇರುತ್ತದೆ ಮತ್ತು ಪುರುಷರಲ್ಲಿ ಹೃದಯ ತೂಕ 280 ರಿಂದ 340 ಗ್ರಾಂ ಇರುತ್ತದೆ. ಉರ್ದು ಅಭಿಗಮನೆಯ ಮೂಲಕ ಅಷ್ಟರಷ್ಟು ಒಳಗೆ ಬಂದು ನೇಮಕಾತಿಗೆ ಬರುತ್ತದೆ. ಇದರ ಕವಾಟದ ಮೂಲಕ ಬರುವ ವಿದ್ಯಾರ್ಥಿಗೆ ಬಂದು ಅಲ್ಮಾರಿ ಅಪಗಮನೆಯ ಮೂಲಕ ಶ್ವಾಸಕೋಶಕ್ಕೆ ಹೋಗುತ್ತದೆ. ಶ್ವಾಸಕೋಶಕ್ಕಾಗಿ
ಅಶುದ್ಧ ರಕ್ತವು ಆಶೀರ್ವಾದಕ್ಕೆ ಬಂತು. ಶುದ್ಧ ರಕ್ತವಾಗಿ ಮಾರ್ಪಟ್ಟು ಪರಮಾನದಿ ಅಭಿನಂದನೆಯ ಮೂಲಕ ಎಲ್ಲ ಉತ್ಕರಣಕ್ಕೆ ಬಂದು ಬೀದರ ಕವಾಟದ ಮೂಲಕ ಎಲ್ಲ ಉತ್ಕರ್ಷಿಗೆ ಬರುತ್ತದೆ. ಮಹಾಪದಮನೆಯ ಐವತ್ತು ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಅದರ ಸಹಾಯದಿಂದ ಒಂದು ಅಡುಗೆ ಮಾಡಿದ್ದೇನೆ. ಮೊದಲನೇದಾಗಿ ಉತ್ತಮವಾಗಿ ಮಾಡಿದ್ದೇನೆ. ಯಾವುದೇ ಒಂದೇ ಕಬ್ಬಿಣ ಮತ್ತು ತಾಮ್ರದಿಂದ गाड़ी खाली आने के लिए नींद खाली ಇದು ತೆಗೆದು ನಾವು ಕ್ಯಾಪ್ ಮುಚ್ಚಿದ್ರೆ ಬರಲ್ಲ. ಗಾಳಿ ಚಲಿಸುತ್ತಿರುವ